ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಟಕ್ಕರನ್ನು ಕೊಟ್ಟಿದ್ದಾರೆ. ಅಕ್ಬರ್ ಬೀರ್ಬಲ್ನ ಕತೆ ಮೂಲಕ ಮುಖ್ಯಮಂತ್ರಿ ಕೌಂಟರ್ಗೆ ಕೊಟ್ಟಿದ್ದಾರೆ. ಬೀರ್ಬಲ್ಗೆ ಅಕ್ಬರ್ ಮಣೆ ಹಾಕಿದ್ದ ಬಗ್ಗೆ ಕೆಲವು ಮಂತ್ರಿಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಟಕ್ಕರನ್ನು ಕೊಟ್ಟಿದ್ದಾರೆ. ಅಕ್ಬರ್ ಬೀರ್ಬಲ್ ಕತೆಯ ಮೂಲಕ ಮುಖ್ಯಮಂತ್ರಿ ಕೌಂಟರ್. ಬೀರ್ಬಲ್ಗೆ ಅಕ್ಬರ್ ಮಣೆ ಹಾಕಿದ್ದಕ್ಕೆ ಕೆಲವು ಮಂತ್ರಿಗಳ ಆಕ್ಷೇಪ. ಆಗ ಅಕ್ಬರ್ನು ಬೀರ್ಬಲ್ ಪರೀಕ್ಷೆಗೆ ಮುಂದಾಗ್ತಾನೆ. ಕೈಯಲ್ಲಿ ಯಾಕೆ ಕೂದಲು ಇಲ್ಲ ಅಂತ ಅಕ್ಬರ್ ಪ್ರಶ್ನೆಯನ್ನ ಕೇಳ್ತಾನೆ. ನೀವು ದಾನ ಮಾಡಿ ಮಾಡಿ ಕೂದಲೆಲ್ಲ ಹೋಗಿದೆ ಅಂದಿದ್ದಂತೆ ಬೀರ್ಬಲ್. ಆಗ ನಾನು ದಾನ ಪಡೆದುಕೊಂಡು ಕೈಯಲ್ಲಿರೋ ಕೂದಲನ್ನೆಲ್ಲ ಕಳ್ಕೊಂಡಿದ್ದೀನಿ ಅಂತ ಬೀರ್ಬಲ್ ಹೇಳಿದ. ಮತ್ತೆ ಉಳಿದವರ ಕೈಯಲ್ಲಿ ಕೂದಲು ಯಾಕಿಲ್ಲ ಅಂತ ಕೇಳಿದಾಗ ನನಗೆ ಅವಕಾಶ ಸಿಕ್ಕಿಲ್ಲ ಅಂತ ಕೈ ಹಿಚ್ಚಿಕೊಂಡು ಹೋಗಿದ್ದೆ. ಪರೋಕ್ಷವಾಗಿ ಕುಮಾರಸ್ವಾಮಿಯನ್ನು ಉದ್ದೇಶಿಸಿ ಕತೆ ಹೇಳಿದಂತಹ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಕ್ಬರ್ ಮತ್ತು ಬೀರ್ಬಲ್ನ ಕಥೆಯನ್ನು ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಕ್ಕರನ್ನು ಕೊಟ್ಟಂತಹ ಡಿ.ಕೆ. ಶಿವಕುಮಾರ್ ಅಕ್ಬರ್ ಮತ್ತು ಬೀರ್ಬಲ್ನ ಒಂದು ಕೂದಲಿನ ಕಥೆಯನ್ನು ಹೇಳಿ ಟಕ್ಕರ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಕುಮಾರಸ್ವಾಮಿ ಅವರಿಗೆ ಬಿಡದಿಯ ಬಡಿದಾಟ, ಅದರ ಕಾವು ಇವತ್ತಿಗೂ ಕೂಡ ಕಡಿಮೆ ಆಗ್ತಾ ಇಲ್ಲ. ನಿರಂತರವಾಗಿ ಉಭಯ ನಾಯಕರ ನಡುವೆ ವಾಗ್ದಾಳಿಗಳು, ಮಾತಿನ ಚಕಾಮಕಿ, ಸಮರ ನಿರಂತರವಾಗಿ ನಡ್ಕೊಂಡು ಬರ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿಯವರನ್ನು ಉದ್ದೇಶಿಸಿ ಅಕ್ಬರ್ ಮತ್ತು ಬೀರ್ಬಲ್ನ ಒಂದು ಕಥೆಯನ್ನು ಹೇಳಿ ಟಕ್ಕರ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅನ್ನುವಂಥದ್ದನ್ನು ಕೇಳ್ಕೊಂಬರೋಣ. ಅವರೇ ರೂಪಿಸಿದಂಥ ಯೋಜನೆ, ಈಗ ಅವರೇ ರೂಪ ಮಾಡಿದಂಥ ಯೋಜನೆಗಳು, ಅಯ್ಯೋ ಇದು ಡಿ.ಕೆ. ಶಿವಕುಮಾರ್ ಮಾಡ್ತವನಲ್ಲ, ಡಿ.ಕೆ. ಶಿವಕುಮಾರ್ ಮಾಡ್ತವನಲ್ಲ ಅಂತ. ನಾನು ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಸಂಭಾಷಣೆ ಇದೆ. ಅಕ್ಬರ್ಗೂ ಬೀರ್ಬಲ್ಗೂ ದೊಡ್ಡ ವಿಚಾರದಲ್ಲಿ ಎಲ್ಲ ಮಂತ್ರಿಗಳೆಲ್ಲ ಸೇರಿ ಜಗಳ ಮಾಡ್ತಿರಂತೆ. ಏನು ಎಲ್ಲ ಟೈಮಲ್ಲೂ ಬೀರ್ಬಲ್ನೇ ಕರಿತಾ ಇದ್ದೀರಲ್ಲ, ನಾವು ಮಂತ್ರಿಗಳಿದ್ದೀವಲ್ಲ ನಮ್ಮನ್ನು ಕೇಳಿ ನೀವು ಅಂತ ಕೇಳ್ತಿರಂತೆ. ಆಯ್ತಪ್ಪ, ಒಂದು ಕೆಲಸ ಮಾಡು, ಒಂದು ಪ್ರಶ್ನೆ ನಿಮಗೆಲ್ಲ ಹೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳರಂತೆ. ಅದಕ್ಕೆ ಅವ್ರು ಹೇಳಿದಂತೆ, ಏನು ಸ್ವಾಮಿ ಹೇಳಿ ಅಂತ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಕೂತಿದ್ರಂತೆ. ಆಯ್ತು ಕಣಯ್ಯ, ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಕೇಳಿದ್ರಂತೆ. ಈ ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಕೇಳಿದ್ರು. ಅದಕ್ಕೆಲ್ಲರೂ ಕೇಳಿದಂತೆ ಯಾರು ಅದಕ್ಕೆ ಉತ್ತರ ಕೊಡೋಕ್ಕಾಗಲಿಲ್ಲ. ಮಿನಿಸ್ಟರ್ಗಳೆಲ್ಲ ಕೂತಿದ್ರಂತೆ. ಅವರು ನನಗೆ ಗೊತ್ತಾಯಿಲ್ಲ ಸ್ವಾಮಿ ಇಲ್ಲ ಅಂತ ಹೇಳದಂತೆ. ಅದಕ್ಕೆ ಬೀರ್ಬಲ್ ಕೇಳೋದು ಹೆಂಗಂತೆ, ಸ್ವಾಮಿ ನೀವು ಮಹಾದಾನಿಗಳು, ನೀವು ದಾನ ಕೊಟ್ಟು ಕೊಟ್ಟದಕ್ಕೆ ನಿಮ್ಮ ಕೈಯಲ್ಲೆಲ್ಲ ಕೂದಲೆಲ್ಲ ಬಿದೋಗ್ಬಿಟ್ಟಿದೆ ಅಂತ. ಸರಿ, ನಾನು ದಾನ ಕೊಟ್ಟಿದ್ದೀನಿ ನನ್ನ ಕಣೆಯ, ನಿನ್ನ ಕೈಯಲ್ಲೂ ಕೂದಲಿಲ್ವಲ್ಲ ಅಂತಂದ್ರೆ, ನಾನು ಅದನ್ನು ಈಸ್ಕೊಂಡು ನನ್ನ ಕೈಯಲ್ಲಿ ಕೂದಲಿಲ್ಲ ಅಂತ ಅವನು ಹೇಳದಂತೆ. ಅದಾದ್ಮೇಲೆ ಸರಿ, ನಾನೇನೋ ದಾನ ಕೊಟ್ಟೆ, ನನ್ನ ಕೈಯಲ್ಲಿ ಕೂದಲೆಲ್ಲ ಉದುರೋಯ್ತು, ನಿನ್ನ ಕೈಯಲ್ಲಿ ಈಸ್ಕೊಂಡೆ, ನಿನ್ನ ಕೈಯಲ್ಲಿ ಕೂದಲು ಸಭಿಕರದೇನು ಅಂತ. ಆ ಸಭಿಕರು ನನಗೆ ಸಿಕ್ಲಿಲ್ಲ ಅಂತ ಅವರು ಹೊಟ್ಟೆ ಉರಿ ಪಟ್ಕೊಳ್ತಾ ಇರುತ್ತೆ. ನಾವು ಈ ಬೆಂಗಳೂರು ಜನತೆ, ರಾಜ್ಯದ ಜನತೆಗೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಕೈಲಿ ಏನು ಮಾಡಬೇಕು ಅವರೇ ರೂಪಿಸಿದಂಥ ಯೋಜನೆ, ಈಗ ಅವರೇ ರೂಪ ಮಾಡಿದಂಥ ಯೋಜನೆಗಳು, ಅಯ್ಯೋ ಇದು ಡಿ.ಕೆ. ಶಿವಕುಮಾರ್ ಮಾಡ್ತವನಲ್ಲ ಅಂತ. ನಾನು ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಸಂಭಾಷಣೆ ಇದೆ. ಅಕ್ಬರ್ಗೂ ಬೀರ್ಬಲ್ಗೂ